ಹುಡುಗರ್ದಾಗ ಇವ ಮತ್ತು ಬೀದಿಗಿದ್ರಿ ಮತ್ತು ನಮ್ಮೂರು ನೋಡ್ಕೊಂಡು ಬೇಕತ್ತಾನಂತೀವಿ ನೋಡ್ರಿ. ಎಲ್ಲ ಹೊರಗದಾವು. ಅವ್ರ ಸಲುವಾಗಿ ಒಬ್ಬರು ಬಡಿಗೆ ತೊಗೊಂಡಿರ್ತಾರೆ ಹೊರಗಲ್ಲಿ. ಆದರೆ ಇವತ್ತು ನಿಮ್ಮ ವೇದಿಕೆಗೆ ಒಬ್ಬ ಬಾಲಕಿ ಬಂದಾಳೆ. ಆ ಬಾಲಕಿಯನ್ನು ನಮ್ಮ ಸರ್ ಅವರು ಪರಿಚಯ ಮಾಡಿದರು. ಇನ್ನೊಂದಿಷ್ಟು ಆ ಬಾಲಕಿ ಬಗ್ಗೆ ಪರಿಚಯ ಮಾಡೋದು ಅಂತಂದ್ರೆ, ಆ ಹುಡುಗಿ ಎಷ್ಟು ವಯಸ್ಸಿನ ತಂಗೀಗ? ಎಷ್ಟು? 8 ವಯಸ್ಸು ಹತ್ತು ನೋಡ್ರಿ. ಚಪ್ಪಾಳೆ ತಟ್ರಿ. 8 ವಯಸ್ಸು. ನಾವು 8 ವರ್ಷನಾಗ ಇವತ್ತು ತಗೊಳಕ್ ಬರ್ತಿದ್ದಿಲ್ಲ. ಸುಳ್ಳ್ಯಾಕೆ ಹೇಳೋದು? ಹೌದಿಲ್ಲಪ್ಪ. ಮೈ ಮೇಲೆ ಅರಿವಿ ಹಾಕೊಳಕ್ ಬರ್ತಿದ್ದಿಲ್ಲ ಸರಿಯಾಗಿ. 8 ವಯಸ್ಸಿನ ಹುಡುಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಒಳಗೆ ತನ್ನ ಕೀರ್ತಿಯನ್ನು ಮೂಡಿಸ್ಯಾಳ ಅಂತಂದ್ರೆ, ಅಂತಹ ಪ್ರತಿಭೆಗೆ ನೀವು ಜೋರಾದ ಚಪ್ಪಾಳಿಯನ್ನು ತಟ್ಟಿ ಸ್ವಾಗತ ಮಾಡಬೇಕು. ಅಷ್ಟೇ ಅಲ್ಲ ತಾಯಿ, ನಮಗೆ ಹಾರ್ಮೋನಿಯಂ ಹಿಡಕ್ಕೆ ಬರಂಗಿಲ್ಲ. ಆ ಹುಡುಗಿ ಇವತ್ತು ಹಾರ್ಮೋನಿಯಮನ್ನು ಬಾರಿಸ್ತಾ ಹಾಡ ಹಾಡ್ತಾಳೆ. ಆ ಹುಡುಗಿ ತನ್ನ 4ನೇ ವಯಸ್ಸಿಗೆ 3ನೇ ವಯಸ್ಸಿಗೆ ಕಾಣ್ತದೆ. ಈ ನಾಡಿನೊಳಗಿರ್ತಕ್ಕಂಥ ಎಲ್ಲ ಪ್ರಮುಖ ಸ್ಥಳಗಳು, ತಾಲೂಕು, ಜಿಲ್ಲಾ, ಆ ಜಿಲ್ಲೆಗಳ ವಿಶೇಷ ಕೇಂದ್ರಾಡಳಿತ ಪ್ರದೇಶಗಳು, ಫ್ರೀಡಮ್ ಫೈಟರ್ಸ್, ಹೀಗೆ ಅನೇಕ ಜನರ ಹೆಸರುಗಳನ್ನು ಅವರು ಒಂದು ಸಂಜ್ಞೆ ಮೂಲಕ ಹೇಳಿದರೆ ಎಲ್ಲ ಹೆಸರುಗಳನ್ನು ಹೇಳತಕ್ಕಂಥ ಒಂದು ಅಪೂರ್ವ ಪ್ರತಿಭೆ ನಮ್ಮ ತೆಲಸಂಗಕ್ಕೆ ಆಗಮಿಸಿದೆ. ಅದು ನಮ್ಮ ಜಗದ್ಗುರುಗಳ ಆಶೀರ್ವಾದದಿಂದ ಅನ್ನತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳ್ತಾ ಆ ಮುದ್ದು ಬಾಲಕಿಯನ್ನು ಸ್ವಾಗತ ಮಾಡ್ತಾ ಅವ್ರ ತಂದೆಯವರು ಬಂದಿದ್ದಾರೆ. ಅವರ ಅಜ್ಜವರು ಸಹಿತ ವೇದಿಕೆಗೆ ಬಂದಾರೆ ಮೊಮ್ಮಗಳ ಕಾರ್ಯಕ್ರಮ ನೋಡಕ್ಕೆ. ನಿಮಗೂ ಏನು ಮಾಡೋದು, ಹೊರಗೋದವ ಎಲ್ಲ. ನಮ್ಮ ಅಪ್ಪಗಳು ಏನು ಮಾಡ್ಯಾರು ಅಂತಂದ್ರೆ, ಆ ಹುಡುಗಿನ ಕರೆಸಿ ನಮ್ಮ ಹುಡುಗರು ಒಂದು ಸ್ವಲ್ಪ ಶಾಣೆ ಆಗಲಿ ಅಂತದಾರೆ. ಕೇದ್ ನಿಂತಲ್ಲ ಆಗಂಗೆ ಕಾಣಿಸ್ತಾಳ್ರಿ ಒಂದಿಟ್ಟು ಇದ್ರಾಗ ನೋಡೋಣ್ರಿ. ಅದಕ್ಕಾಗಿ ಒಂದು ಅಪರೂಪವಾಗಿರ್ತಕ್ಕಂತಹ ವೇದಿಕೆ ಬಹಳ ಸುಂದರವಾಗಿ ಇವತ್ತು ನೆರವೇರ್ತಾ ಇದೆ, ಜರುಗ್ತಾ ಇದೆ ತಾಯಿ. ಅಂದರೆ ನಿನ್ನೆ ದಿವಸ ನೀವೆಲ್ಲ